ಇರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತಮಗೆ ಹಿಂದಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು ಮತ್ತು SS ಈ ಮೂರು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳ ಒಂದು ನೋಟ್ಸ್, ಕ್ವಶನ್ ಆನ್ಸರ್ಸ್ಗಳನ್ನು ಮತ್ತು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಿಗ್ತಾವೆ. ಇವತ್ತು ವಿಶೇಷವಾಗಿ ನಾವು SSLC ವಿದ್ಯಾರ್ಥಿಗಳಿಗೆ 2019ರಲ್ಲಿರ್ತಕ್ಕಂಥ ಒಂದು ಮಂಡಳಿಯ ಒಂದು ಸೈನ್ಸ್ನ ಬ್ಲೂ ಪ್ರಿಂಟನ್ನು ಈ ವಿಡಿಯೋದಲ್ಲಿ ತಂದಿದ್ದೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಆಲ್ರೆಡಿ ನಾವು ಹಿಂದಿಯನ್ನು ಹಾಕಿದ್ದೀವಿ. 2019ರಲ್ಲಿನ ಮಾದರಿ ಪ್ರಶ್ನೆ ಪತ್ರಿಕೆಗಳಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟನ್ನು ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಪಾಸಿಂಗ್ ಪ್ಯಾಕೇಜ್ ಇರ್ಬೋದು, SSLC ಕ್ವಶನ್ ಬ್ಯಾಂಕ್ ಇರ್ಬೋದು, ಆ ಪ್ಲೇಲಿಸ್ಟ್ ಲಿಂಕಲ್ಲಿ ಆ ಹಿಂದಿ ಒಂದು ಬ್ಲೂ ಪ್ರಿಂಟ್ ಇದೆ. ಇವತ್ತು ಸೈನ್ಸ್ನ ಬ್ಲೂ ಪ್ರಿಂಟ್ ಇದೆ, ಅದನ್ನು ನೋಡ್ಕೊಂಡು ಬರೋಣ. ಯಾವ ತನಾಗಿರ್ತಕ್ಕಂಥ ಯಾವೆಲ್ಲ ಘಟಕಗಳಿಗೆ ಯಾವ ಥರದ ಕ್ವಶನ್ ಪೇಪರನ್ನು 2003 ಈಚೆಗೆ ಕೇಳ್ತಾ ಇದ್ದಾರೆ. ಇದೇ ಪ್ಯಾಟರ್ನ್ ಮಾರ್ಚ್ ಏಪ್ರಿಲ್ 2023 ಪರೀಕ್ಷೆಯಲ್ಲಿನೂ ಕೂಡ ಇದನ್ನೇ ಅಳವಡಿಕೆಯನ್ನು ಮಾಡ್ತಾರೆ. ಸೊ ತುಂಬ ಇಂಪಾರ್ಟೆಂಟ್ ಇದೆ, ತಮಗೆ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋ ಇದೆ ಅಂತ ಹೇಳ್ತಾ ಸೊ ಶುರು ಮಾಡೋಣ. ವಿಡಿಯೋ ಹೇಗಿದೆ ಅಂತಕ್ಕಂಥದ್ದು. ಸೊ ಫಸ್ಟಿಗೆ ನೋಡಿ, ಶಾಲಾ ವಿದ್ಯಾರ್ಥಿಗಳಿಗೆ ಅಂದರೆ ರೆಗ್ಯುಲರ್ ಆಗಿರ್ತಕ್ಕಂಥ ಬರ್ತಕ್ಕಂಥ ವಿದ್ಯಾರ್ಥಿಗಳು ಮುಖ್ಯಾಂಶಗಳನ್ನು ಏನು ಕೊಟ್ಟಿದ್ದಾರೆ ಅಂದರೆ, ನಿತ್ಯ ಜೀವನದಲ್ಲಿ ಪದಾರ್ಥಗಳು ಅಂತಕ್ಕಂಥ ಪಾಠದಿಂದ ಅವರು ಅದರಲ್ಲಿ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣದ ಪಾಠ, ಆಮ್ಲ ಪ್ರತ್ಯಾಮ್ಲ ಲವಣದ ಪಾಠ, ಲೋಹಗಳು ಮತ್ತು ಅಲೋಹಗಳ ಪಾಠ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠ, ಧಾತುಗಳ ಆವರ್ತನೀಯ ವರ್ಗೀಕರಣದ ಪಾಠದ ಮೇಲೆ 5 ಪಾಠದ ಮೇಲೆ 25 ಅಂಕಗಳ ಕ್ವಶನ್ಸ್ಗಳು ಬರ್ತಾವೆ. ಮೋಸ್ಟ್ ಇಂಪಾರ್ಟೆಂಟ್ ಇದೆ, ನೆನಪಿಟ್ಕೋಬೇಕು. ಇನ್ನು ಜೀವ ಜಗತ್ತು ಮುಖ್ಯಾಂಶಕ್ಕೆ ಸಂಬಂಧಪಟ್ಟಂತೆ ಜೀವಕ್ರಿಯೆಗಳ ಪಾಠ, ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಪಾಠ, ಅನುವಂಶತೆ ಮತ್ತು ಜೀವ ವಿಕಾಸ ಪಾಠದಲ್ಲಿ 22 ಅಂಕಗಳಿಗೆ ಪ್ರಶ್ನೆಗಳನ್ನು ನಿಮ್ಗೆ ಏನು ಮಾಡ್ತಾರೆ, ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಾರೆ. ಮುಂದೆ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಹಾಗೂ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಈ 2 ಪಾಠದಿಂದ 12 ಅಂಕಗಳ ಕ್ವಶನ್ಸ್ ಬರ್ತಾವ. ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠದಿಂದ 13 ಅಂಕಗಳ ಪ್ರಶ್ನೆಗಳು ಕಾಣ್ತಾವ. ಶಕ್ತಿಯ ಆಕಾರಗಳು, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ, ನಮ್ಮ ಪರಿಸರ, ಈ 3 ಪಾಠದಿಂದ 8 ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತವೆ. ಟೋಟಲಿ 80 ಮಾರ್ಕ್ಸ್ಗಳನ್ನು ಅವ್ರು ಏನು ಮಾಡಿದ್ದಾರೆ, ಬೋರ್ಡ್ ಅವರು ಇದೇ ಥರನಾಗಿ ಡಿವೈಡ್ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ಅದನ್ನು ತಾವುಗಳು ಏನೋ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಇನ್ನು ಮುಂದೆ ಜ್ಞಾನದ ಉದ್ದೇಶದ ಮೇಲೆ 16 ಅಂಕಗಳ ಪ್ರಶ್ನೆ, ತಿಳುವಳಿಕೆ 32 ಅಂಕದ ಪ್ರಶ್ನೆ, ಅನ್ವಯದಿಂದ 16 ಅಂಕದ ಪ್ರಶ್ನೆ, ಚಿತ್ರರಚನೆ 12 ಅಂಕ, ಆಲೋಚನಾ ಮಟ್ಟದ ಉನ್ನತ ಕೌಶಲ್ಯಕ್ಕೆ 4 ಅಂಕ, ಒಟ್ಟು 80 ಅಂಕಗಳು ಸೈನ್ಸ್ ಪೇಪರ್ದಿಂದ ಇರ್ತಾವೆ. ಮುಂದೆ ಕ್ವಶನ್ ಆಫ್ ಟೈಪ್ಸ್ ನೋಡಿದರೆ MCQ ಬಹು ಆಯ್ಕೆ ಪ್ರಶ್ನೆಗಳು 8 ಪ್ರಶ್ನೆ 8 ಅಂಕ, 1 ಅಂಕದ್ದು 8 ಪ್ರಶ್ನೆ 8 ಅಂಕ, 2 ಅಂಕದ್ದು 8 ಪ್ರಶ್ನೆ 16 ಅಂಕ, ದೀರ್ಘ ಉತ್ತರದ್ದು 9 ಪ್ರಶ್ನೆ 27 ಅಂಕ, ಮತ್ತು ದೀರ್ಘ ಉತ್ತರದ್ದು 4 ಅಂಕದ್ದು 4 ಕ್ವಶನು 16 ಅಂಕ, 5 ಮಾರ್ಕ್ಸಿಗೆ 1 ಇರ್ತದೆ, ಅದು 5 ಅಂಕ ಇರ್ತದೆ ಒಂದೇ ಕ್ವಶನು. ಟೋಟಲಿ 38 ಕ್ವಶನು, 80 ಮಾರ್ಕ್ಸು ಅದ. ಇನ್ನು ಕಠಿಣತೆ ಮಟ್ಟವನ್ನು ನೋಡಿದಾಗ ಸುಲಭ 24, ಸಾಧಾರಣ 40, ಕಠಿಣ 16 ಅಂಕ, ಒಟ್ಟು 80 ಅಂಕಗಳು ಡಿಫಿಕಲ್ಟಿ ಲೆವೆಲ್ ಮೇಲೆ ಇದೆ. ಇನ್ನು ಆಲ್ರೆಡಿ ತಮಗೆ ಕೊಟ್ಟಿದ್ರು, ಇದು ಖಾಸಗಿ ವಿದ್ಯಾರ್ಥಿಗಳಿಗಿದೆ, ಅದರದ್ದೇನು ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಶಾಲಾ ವಿದ್ಯಾರ್ಥಿಗಳೇ ಈ ಒಂದು ಕೋಷ್ಟಕವನ್ನು ತಾವು ಅರಿತುಕೊಂಡಿದ್ರೆ ಸಾಕು. ವಿದ್ಯಾರ್ಥಿಗಳೇ, ತಮಗೆ ಬೆನಿಫಿಟ್ ಆಗ್ತಕ್ಕಂಥ, ತಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಇಲ್ಲೇ ಇದೆ. ಸೊ ಇಷ್ಟು ನೀವು ಅರಿತುಕೊಂಡಿದ್ರೆ ಸಾಕು, ನಿಮಗೆ ಕ್ವಶನ್ ಪೇಪರ್ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಐಡಿಯಾ ಏನಾಗ್ತದಪ್ಪ ಅಂತಂದ್ರೆ ಬರ್ತದೆ. ಸೊ ವಿಜ್ಞಾನ ವಿಷಯದಲ್ಲಿ ಚಿತ್ರರಚನಾ ಕ್ರಿಯೆ ಸಂಬಂಧಿಸಿದಂತೆ ಯಾವೆಲ್ಲ ಚಿತ್ರಗಳನ್ನು ಅಭ್ಯಾಸ ಮಾಡಬೇಕು ಅಂತ ಏನೇನು ಮಾಡಿದ್ದಾರೆ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಒಟ್ಟು 19 30 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಸೊ 30 ಚಿತ್ರಗಳನ್ನು ತಾವುಗಳು ಪ್ರಾಕ್ಟೀಸ್ಗಳನ್ನು ಮಾಡಬೇಕು. 16 ಅಂಕ ಬರ್ತದೆ ಅಂತ ಹೇಳಿದ್ದಾರೆ. ಸೊ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳಲ್ಲಿ ನೀರಿನ ವಿದ್ಯುತ್ ವಿಭಜನೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿರ್ತಕ್ಕಂಥ ಇವೆರಡಿದ್ದಾವೆ, ಇವನ್ನ ನೋಡ್ಕೊಡ್ರಿ. ಲೋಹ ಅಲೋಹಗಳು. ಸೊ ಈ ಪಾಠದಿಂದ ಒಟ್ಟು 3 ಆಗಿರ್ತಕ್ಕಂಥ ಚಿತ್ರಗಳಿದ್ದಾವೆ. ಜೀವಕ್ರಿಯೆಗಳಲ್ಲಿ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ ಇದೆ, ಮಾನವನ ಜೀರ್ಣಾಂಗ ಯುಗ, ಹೃದಯದ ವಿಸರ್ಜನಾಂಗ ಯುಗ, ನೆಫ್ರಾನ್ನ ರಚನೆ ಇದೆ. ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ನರಕೋಶ ಮತ್ತು ಮಾನವನ ಮಿದುಳದ. ವಿದ್ಯುತ್ ಶಕ್ತಿ ಪಾಠದಿಂದ ಬಹಳಷ್ಟು ರೀತಿಯಾಗಿರ್ತಕ್ಕಂಥದ್ದು ಇದ್ದಾವೆ. ಓಮ್ನ ನಿಯಮ, ಸರಣಿ ಕ್ರಮದ ರೋಧಕ, ಸಮಾಂತರ ರೋಧಕ, ಅವುಗಳನ್ನೆಲ್ಲ ನೋಡ್ಕೋಬೇಕು. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಲ್ಲಿನೂ ಕೂಡ 3 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಅಂತಕ್ಕಂಥ ಪಾಠದಲ್ಲಿ ಹೂವು ಮತ್ತು ಶಲಕಾಗ್ರದ ಪರಾಗದ ಮೊಳೆಯುವಿಕೆ ಚಿತ್ರವನ್ನು ಕೊಟ್ಟಿದ್ದಾರೆ. ಬೆಳಕು, ಪ್ರತಿಫಲನ, ವಕ್ರೀಭವನ ಅಂತಕ್ಕಂಥ ಪಾಠದಲ್ಲಿ
ಸೊ ನಿಮ್ನ ಮತ್ತು ಪೀನ ದರ್ಪಣಗಳಾಗಿರ್ಬೋದು, ಆಮೇಲೆ ಪ್ರತಿಬಿಂಬ ಉಂಟಾಗ್ತಕ್ಕಂಥ ಸ್ಥಾನ, ಸ್ವಭಾವ, ಗಾತ್ರ, ಅದಕ್ಕೆ ಸಂಬಂಧಪಟ್ಟಂತೆ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತಿನಲ್ಲಿ ಸಮೀಪ ದೃಷ್ಟಿ, ದೂರದೃಷ್ಟಿ, ಅವುಗಳಿಗೆ ಪರಿಹಾರಗಳೇನಿದಾವೆ ಅವುಗಳ ಬಗ್ಗೆ ಏನು ಮಾಡಿದ್ದಾರೆ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಮತ್ತು ಶಕ್ತಿ ಆಕಾರದಲ್ಲಿ ಜೈವಿಕ ಅನಿಲ ಸ್ಥಾವರದ ಸಾಂಕೇತಿಕ ಚಿತ್ರ ಇದೆ. ಸೊ ಇಷ್ಟು ಏನು ಮಾಡಿದಾರಪ್ಪ ಅಂದರೆ ಚಿತ್ರಗಳನ್ನು ಸಹಿತ ಅವ್ರು ಏನು ಮಾಡಿದ್ದಾರೆ ಆಲ್ರೆಡಿ ಬೋರ್ಡ್ದವರು ಕೊಟ್ಟಿದ್ದಾರೆ. ಇಷ್ಟು ಚಿತ್ರಗಳನ್ನು ನೀವೇನು ಮಾಡಬೇಕು, ಪ್ರಾಕ್ಟೀಸ್ಗಳನ್ನು ಮಾಡಬೇಕು. ಸೊ ವಿದ್ಯಾರ್ಥಿಗಳೇ, ಇದು 2023ರ ವಿಜ್ಞಾನ ವಿಷಯದಲ್ಲಿ ಪ್ರಿಪೇರ್ ಮಾಡ್ತಕ್ಕಂಥ ವಿದ್ಯಾರ್ಥಿ ತುಂಬಾ ಉಪಯುಕ್ತ ಇತ್ತು. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಾನು ಮತ್ತೆ ಸಿಗ್ತೀನಿ ನಿಮಗೆ SS ವಿಷಯದ ಇದೇ ಒಂದು ಬ್ಲೂ ಪ್ರಿಂಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.